ರಾಜ್ಯ ಬಜೆಟ್ ಬಳಿಕ ಮಹತ್ವದ ಬದಲಾವಣೆ ಆಗಲಿದೆ ಅಂತೆ. ರಾಜ್ಯ ಸರ್ಕಾರದಲ್ಲಿ ಮಹತ್ವದ ಬದಲಾವಣೆ ಆಗಲಿದೆ. ಬಜೆಟ್ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅನ್ನುವಂಥ ನಿರೀಕ್ಷೆ. ಕಾಂಗ್ರೆಸ್ ಪಾಳೆಯದಲ್ಲಿ ಮಹತ್ವದ ಬೆಳವಣಿಗೆ ಆಗಬಹುದು ಅನ್ನುವಂಥ ನಿರೀಕ್ಷೆ. ಸರ್ಕಾರದಲ್ಲಿ ಇದ್ದ ಕೆಲ ಸಚಿವರನ್ನ ಕೈ ಬಿಡ್ತಾರೆ, ಅಂದ್ರೆ ಕೆಲ ಸಚಿವರಿಗೆ ಕೊಡ್ತಾರೆ, ಇನ್ನೂ ಬೇರೆದವರಿಗೆ ಅವಕಾಶಗಳು ಸಿಗಬಹುದು ಅನ್ನುವಂಥ ನಿರೀಕ್ಷೆ ಸಹಜವಾಗಿ. ರೀಶಫಲ್ ಆಗಲೇಬೇಕು ಅಂತ ಬಹುದಿನಗಳ ಬೇಡಿಕೆ ಇತ್ತು ಕೆಲವರದ್ದು. ಯಾಕಂದ್ರೆ ಹಿರಿಯರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಒಬ್ಬರೇ ಆದರೆ ಹೇಗೆ, ಈ ಎಲ್ಲ ಪ್ರಶ್ನೆಗಳಿತ್ತು. ಈಗ ಬಜೆಟ್ ಬಳಿಕ ಮೋಸ್ಟ್ಲಿ ಸಂಪುಟ ಪುನರ್ರಚನೆ ಆಗುವಂಥ ನಿರೀಕ್ಷೆ ಸಚಿವಾಕಾಂಕ್ಷಿಗಳಿಗೆ. ನಮ್ಮ ಜೊತೆ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧ್ಯಕ್ಷರನ್ನಾಗಿ ತಮ್ಮನ್ನು ನೇಮಕ ಮಾಡಿದೆ ಸರ್ಕಾರ. ತಾವು ಕೂಡ ಸಚಿವ ಆಕಾಂಕ್ಷಿಗಳು. ಸೊ ಹಾಗಾಗಿ ತಮ್ಮ ಒಂದು ಸಚಿವ ಸ್ಥಾನವನ್ನು ಬೇಡಿಕೆ ಇಡ್ತೀರಾ ಹೇಗೆ ಸರ್? ಇದು ಸಹಜವಾಗಿ ನಾನು ಮೊದಲಿಂದ ಪಕ್ಷದಲ್ಲಿ ನಮ್ಮ ನಾಯಕರುಗಳ ಹತ್ರ, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲರಲ್ಲೂ ಮನವಿ ಮಾಡಿದ್ದೇನೆ. ಅವರು ಅದನ್ನು ಸೂಕ್ತ ಸಂದರ್ಭದಲ್ಲಿ ನಿನಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ತಳ ಹಂತದಿಂದ ವಿದ್ಯಾರ್ಥಿ ನಾಯಕನಾಗಿ ಬೆಳೆದು ಯುವ ಕಾಂಗ್ರೆಸ್ಸು ಎಲ್ಲ ಹಂತದಲ್ಲೂ ನಾನು ಪಕ್ಷದಲ್ಲಿ, ಪಕ್ಷ ಸಂಘಟನೆಯಲ್ಲಿ, ನನ್ನ ಜಿಲ್ಲೆಯಲ್ಲೇ ಇರಲಿ, ರಾಜ್ಯದಲ್ಲೇ ಇರಲಿ, ರಾಷ್ಟ್ರ ಮಟ್ಟದ ತನಕ ನಮ್ಮ ಸಂಘಟನಾ ಜವಾಬ್ದಾರಿನ ಮಾಡಿದ್ದೀನಿ. ಈಗ ನಾನು ಸಹಜವಾಗಿ ಹಲವಾರು ಸಂದರ್ಭಗಳಲ್ಲಿ ನಾನು ಅವಕಾಶ ಕೇಳಿದೆ. ಅದು ಇನ್ನೂ ಸ್ವಲ್ಪ ಮುಂದೂಡಿರೋದ್ರಿಂದ ನಾನು ಆ ಬೇಡಿಕೆಯನ್ನು ಇನ್ನೂ ಇಟ್ಟಿದ್ದೀನಿ. ಮಾಡಿಕೊಡುವಂಥ ಭರವಸೆ ಇದೆ ಸರ್. ಈಗ ಅನೇಕ ವಿಚಾರಗಳು ಕೂಡ ಈ ಹಿನ್ನೆಲೆಯಲ್ಲಿ ಚರ್ಚೆ ಆಗ್ತಾಯಿದೆ. ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು ಅನ್ನೋಂಥದ್ದು. ಆದರೆ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ, ನಾವು ಬದಲಾವಣೆ ಮಾಡೋರ್ಗೂ ಯಾವುದೇ ರೀತಿಯಾದಂಥ ಚರ್ಚೆ ಮಾಡಬೇಡಿ ಅನ್ನೋಂಥದ್ದು. ಸೊ ಒಂದು ವೇಳೆ ಆ ರೀತಿ ಏನಾದರೂ ಆದರೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ, ಆ ಸಂದರ್ಭದಲ್ಲಿ ಸಿಗುತ್ತಾ, ಅಥವಾ 2.5 ವರ್ಷ ಆದ ಬಳಿಕ ಏನಾದರೂ ಸಿಗ್ಬೋದಾ ಅಂತ? ಈಗ ನೀವೇ ಹೇಳಿದ್ರಿ, ನಮ್ಮ ಹೈಕಮಾಂಡ್ ಆದೇಶವೇ ಅಂತಿಮ. ಹೈಕಮಾಂಡ್ ತೀರ್ಮಾನ ಮಾಡೋದಕ್ಕೂ ಮೊದಲೇ ನಾವು ಯಾರೂ ಮಾತಾಡೋದು ತಪ್ಪು. ಈ ವಿಚಾರವಾಗಿ ನಮ್ಮ ನಿಜವಾದಂಥ ಕಾಂಗ್ರೆಸ್ಸಿಗರು ಯಾರೂ ಕೂಡ ಮಾತಾಡಲ್ಲ. ಅಂದರೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋಂಥ ಭರವಸೆ ತಮಗೆ? ಭರವಸೆಯಲ್ಲಿ ನನ್ನ ಪಕ್ಷದ ಬಗ್ಗೆ ನನ್ನ ನಂಬಿಕೆ ಇದೆ. ನಮ್ಮ ನಾಯಕರು, ಅದು ಸಿದ್ದರಾಮಯ್ಯವ್ರಲ್ಲಿ, ಡಿ ಕೆ ಶಿವಕುಮಾರ್ ಇರಲಿ, ಖರ್ಗೆ ಸಾಹೇಬರಲ್ಲಿ, ರಾಹುಲ್ ಗಾಂಧಿ ಅವರಲ್ಲಿ, ನಮ್ಮ ವೇಣುಗೋಪಾಲ್ ಸುರ್ಜೇವಾಲಾ ಅವರು, ಎಲ್ಲರೂ ಕೂಡ ನನಗೆ ಅತ್ಯಂತ ಆತ್ಮೀಯವಾಗಿ ತಮ್ಮ ಸಹೋದರನ ರೀತಿ ನಾನು ನೋಡ್ಕೊತಾ ಇದ್ದಾರೆ. ಆ ಭರವಸೆ ಇದೆ. ನಿಮ್ಮ ಜೊತೆಯಲ್ಲಿ ಇನ್ನೂ ಅನೇಕರು ಸಚಿವ ಸ್ಥಾನ ಆಕಾಂಕ್ಷಿಗಳಿದ್ದಾರೆ. ಈಗ ಆಕಾಂಕ್ಷಿಯಾಗಿರ್ತಕ್ಕಂಥದ್ದು ಅವ್ರ ಹಕ್ಕಲ್ವಾ? ಆ ಹಕ್ಕನ್ನ ವಿಚಾರವನ್ನು ಅವ್ರು ಪ್ರತಿಪಾದನೆ ಮಾಡೋದು ತಪ್ಪೇನಿಲ್ಲ. ಆದರೆ ನಾವು ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಬಾರ್ದು. ಸರ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧ್ಯಕ್ಷನ್ ಮಾಡಿದ್ದೇ ಎಲ್ಲೋ ಒಂದು ಕಡೆ ಇದನ್ನು ತಪ್ಪಿಸೋದಕ್ಕೆ ಅನ್ನೋಂಥದ್ದು ಏನು ಅನ್ನಿಸ್ತಿದೆ? ಇದು ವಿಚಾರ ದಯವಿಟ್ಟು ಎಲ್ಲೂ ಮಾತಾಡೋಂಥಲ್ಲ. ಇಟ್ಸ್ ಎ ಸೆಲೆಕ್ಷನ್ ಪ್ರೋಸೆಸ್. ನಾನು ಒಬ್ಬ ಅರ್ಜಿದಾರ. ಅದು ಪಕ್ಷದಿಂದ ಬರ್ತಕ್ಕಂಥದ್ದು ಅಥವಾ ಯಾರೋ ಒಬ್ಬ ನಾಯಕ ನೇಮಕಾತಿ ಮಾಡ್ತಕ್ಕಂಥದ್ದಲ್ಲ. ಅದು ಅದರ ಪ್ರಕ್ರಿಯೆನೇ ಬೇರೆ. ಅದಕ್ಕೂ ಇದಕ್ಕೂ ಲೇಪನ ಕೊಡ್ತಕ್ಕಂಥ ತಪ್ಪು. ಇದಿಷ್ಟು ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಚಿವಾಕಾಂಕ್ಷಿಯಾಗಿರ್ತಕ್ಕಂಥ ಶಾಸಕರಾದಂಥ ಅಶೋಕ್ ಪಟ್ಟಣ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಗ್ತೀನಿ. ಸರ್, ಈ ಒಂದು ವಿಚಾರದಲ್ಲಿ ಸಚಿವರಾಗಬೇಕು ಅನ್ನೋಂಥದ್ದು ಭಾಳ ದಿನದ ಮತ್ತು ಭಾಳ ವರ್ಷಗಳ ಬೇಡಿಕೆ ನಿಮ್ಮದು. ಸೊ ಈಗೇನಾದರೂ ಮುಹೂರ್ತ ಬಂದಿದೆಯಾ ಸರ್? ನನಗೆ ಬಂದಿರೋ ಇದ್ರ ಪ್ರಕಾರ, ಮೆಸೇಜ್ ಪ್ರಕಾರ ಕ್ಯಾಬಿನೆಟ್ ಆದಮೇಲೆ ಜೂನ್ ಜುಲೈಗೆ ಆಗ್ಬೋದು ಅಂತ ಕಾಣುತ್ತೆ ಅಂತ ಅನಿಸುತ್ತಾ ಇದೆ. ಬಡ್ಜೆಟ್ ಆದಮೇಲೆ 1-2 ತಿಂಗಳಾದಮೇಲೆ ರೀಶಫಲ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಹೈಕಮಾಂಡ್ನವ್ರು ಯಾವಾಗ ಪರ್ಮಿಷನ್ ಕೊಡ್ತಾರೋ ನಮ್ಮ ಸಿ ಎಮ್ಗೆ ಅವ್ರು ಮಾಡ್ತಾರೆ. ಸರ್, ಈ ವಿಚಾರದಲ್ಲಿ ಅಂದರೆ ಅನೇಕರು ಆಕಾಂಕ್ಷಿಗಳಿದ್ದಾರೆ, ತಾವು ಕೂಡ ಆಕಾಂಕ್ಷಿಗಳಿದ್ದೀರಾ, ಸಿಗುತ್ತೆ ಅನ್ನೋಂಥ ಭರವಸೆ ಇದೆಯಾ? ಯಾಕೆಂತಂದರೆ ಈ ಅನೇಕ ಶಾಸಕರ ಫೈಟ್ಗಳ ನಡುವೆ ಈಗಾಗಲೇ ಒಂದು ರೀಶಫಲ್ ಆಗುತ್ತೆ ಅನ್ನೋಂಥದ್ದು ಕೂಡ ಭಾಳಷ್ಟು ಚರ್ಚೆ ಇದೆ, ತಮಗೂ ಕೂಡ ಗೊತ್ತಿದೆ. ಈಗ ಶಾಸಕರಿಗೆ ಎಲ್ಲರಿಗೂ ಆಸೆ ಇರ್ತದೆ, ಆದರೆ 3ನೇ ಟರ್ಮು 4ನೇ ಟರ್ಮು ಸ್ವಲ್ಪ ಸೀನಿಯಾರಿಟಿ ಮೇಲೆ ಮಾಡಬೇಕಲ್ಲ. ಸಡನ್ನಾಗಿ ಫಸ್ಟ್ ಟೈಮ್ ಬಂದಾಗ ಮಾಡಿದ್ರೆ ಸರಿ ಹೋಗಲ್ಲ ಅಂಥೇಳಿ ಒಂದು ಸೀನಿಯಾರಿಟಿ, ಒಂದು ಗೈಡ್ಲೈನ್ಸ್ ಹಾಕ್ಕೊತಾರೆ ಹೈಕಮಾಂಡವರು. 3 ಸರಿ 4 ಸರಿ ಗೆದ್ದಿರೋರು ಮತ್ತು ಪಕ್ಷದಾಗೆ ಯಾರ್ಯಾರು ದುಡ್ದಿದ್ದಾರೆ, ಎಷ್ಟು ಪಕ್ಷಕ್ಕೆ ಉಪಯೋಗ ಆಗಿದೆ ಅಂತೆಲ್ಲ ನೋಡ್ತಾರೆ. ನೋಡ್ಕೊಂಡು ಆಮೇಲೆ ಮಾಡ್ತಾರೆ ಅವರು. ಸರ್, ಈ ವಿಚಾರದಲ್ಲಿ ಅಂದರೆ ಪ್ರಮುಖವಾಗಿ ಜಾತಿ ಅಥವಾ ಜಿಲ್ಲೆ ಅಥವಾ ಸಮುದಾಯ, ಈ ರೀತಿಯಾದಂಥ ಒಂದಷ್ಟು ವಿಚಾರಗಳನ್ನು ಗಮನಿಸ್ಕೊಂಡು ಸಚಿವಾಕಾಂಕ್ಷಿಗಳನ್ನು ಮಾಡ್ಬೋದು. ಸೊ ಒಂದು ವೇಳೆ ಆ ರೀತಿ ಏನಾದರೂ ಆಗೋದಾದರೆ ತಮಗೆ ಯಾವ ಆಧಾರದ ಮೇಲೆ ಸಿಗುತ್ತೆ? ಮತ್ತು ಈಗಿರೋಂಥವ್ರು ಒಂದಷ್ಟು ಜನನ ಅಂದರೆ ಪರ್ಫಾರ್ಮೆನ್ಸ್ ಇಲ್ಲ ಅನ್ನೋಂಥದ್ರ ನಿಟ್ಟಿನಲ್ಲಿ ತೆಗಿಬೇಕು ಅನ್ನೋಂಥದ್ದು ಕೂಡ ಚರ್ಚೆ ಇದೆ. ಯಾವ ನಿಟ್ಟಿನಲ್ಲಿ ನಿಮಗೆ ಸಿಗ್ಬೋದು ಅನ್ನೋಂಥ ಆಕಾಂಕ್ಷೆ ಇದೆ? ಯಾರನ್ನು ತೆಗಿಬೇಕು ಅಂಥೇಳಿ ಅವರು ನಮ್ಮ ಹೈಕಮಾಂಡ್ ಅವರು
ಇವ್ರು ಏನೇನು ಮಾಡಿದಾರಲ್ಲ ತರ್ಸ್ಕೊತಾರೆ. ಎವ್ರಿ ಡೇ ಅವರು ವಾಚ್ ಇಟ್ಟೇ ಇರ್ತಾರೆ. ಅದ್ರ ಪ್ರಕಾರ ಅವ್ರು ಯಾರು ತೆಗಿಬೇಕು ಬಿಡ್ಬೇಕು ಅಂತ ಅವ್ರಿಗೆ ಸಂಬಂಧಪಟ್ಟಿದ್ದು ಸೇರಿಸ್ಕೋಬೇಕು ಅನ್ನೋ ವಿಚಾರದಾಗೆ ನಾನು ಭಾಳ ಸೀನಿಯರ್ ಇದ್ದೀನಿ, ನನಗೆ ಸೇರಿಸ್ಕೊಳ್ಳಿ ಅಂತ ಒಂದು ನನ್ನ ಮೊದಲಿಂದ ವಾದ ಇದೆ. ಸರ್ ಈ ಸಿ ಎಮ್ ನಾನು ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡೋದಷ್ಟೇ, ಸಿ ಎಮ್ಗೆ ರಿಕ್ವೆಸ್ಟ್ ಜಾತಿ ಪ್ರಕಾರ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಆ ಜಾತಿಯೊಳಗೆ ಬೇರೆ ಉಪಜಾತಿಗಳು ದಯವಿಟ್ಟು ನೋಡೋಕೆ ಹೋಗ್ಬಿಡಿ. ಸೆಕ್ಯುಲರ್ ಯಾರು 100% ಬಸವಣ್ಣನ ತತ್ವ ಪಾಲಿಸ್ತಾರೆ ಅಂಥವ್ರು ಮಾಡಿ ಅಂತ ನನ್ನ ರಿಕ್ವೆಸ್ಟ್ ಅಷ್ಟೆ. ಸರ್ ಈ ಒಂದು ಸಚಿವಾಕಾಂಕ್ಷಿಗಳ ನಡುವೆ ಸಿ ಎಮ್ ಬದಲಾವಣೆ ಕೂಡ ಭಾಳಷ್ಟು ಚರ್ಚೆಗೆ ಬರ್ತಾ ಇದೆ. ಸೊ ಕೆಲವರು ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬೇಕು ಅನ್ನೋಂಥ ಬಾಲಕೃಷ್ಣ ಅವ್ರ ಹೇಳಿಕೆ ಆಗಿರ್ಬೋದು, ಬೇರೆ ಬೇರೆ ಇಲ್ಲ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನೋಂಥದ್ದು ಈ ಫೈಟು ಕೂಡ ನಡೀತಾ ಇದೆ. ಸೊ ಅಂದರೆ ಆ ರೀತಿ ನೋಡೋದಾದರೆ ಶಾಸಕರ ಬೆಂಬಲ ಅತಿ ಹೆಚ್ಚಾಗಿ ಯಾರ ಕಡೆ ಇದೆ ಸರ್? ಈಗ ಶಾಸಕರ ಒಂದು ಸರಿ ಬೆಂಬಲ ಹೆಚ್ಚು ಕಮ್ಮಿ ಅನ್ನೋದು ಪ್ರಶ್ನೆ ಈಗ ಇಲ್ಲವೇ ಇಲ್ಲ. ಯಾಕಂದರೆ ಈಗಾಗಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೇ ಚರ್ಚೆ ಮಾಡಿ ಡಿ ಕೆ ಶಿವಕುಮಾರೇ ಪ್ರಪೋಸ್ ಮಾಡಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಚೇಂಜ್ ಮಾಡೋ ಪ್ರಶ್ನೆ ಈಗ ಸದ್ಯಕ್ಕಂತೂ ಉದ್ಭವ ಇಲ್ಲ. ಚೇಂಜ್ ಮಾಡಬೇಕು ಬಿಡಬೇಕು ಅಂತ ಏನಿದ್ರು ಹೈಕಮಾಂಡ್ ಸಂಬಂಧಪಟ್ಟಿದ್ದು. ಇದಿಷ್ಟು ಶಾಸಕರಾದಂಥ ಅಶೋಕ್ ಪಟ್ಟಣ ಅವರ ಮಾತು. ಕ್ಯಾಮ್ ಪರ್ಸನ್ ಮಹೇಶ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಜೆಟ್ ಬಳಿಕ ಮಹತ್ವದ ಬದಲಾವಣೆ ಆಗಲಿದೆ ಅಂತೆ. ರಾಜ್ಯ ಸರ್ಕಾರದಲ್ಲಿ ಮಹತ್ವದ ಬದಲಾವಣೆ ಆಗಲಿದೆ. ಬಜೆಟ್ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅನ್ನುವಂಥ ನಿರೀಕ್ಷೆ. ಕಾಂಗ್ರೆಸ್ ಪಾಳೆಯದಲ್ಲಿ ಮಹತ್ವದ ಬೆಳವಣಿಗೆ ಆಗಬಹುದು ಅನ್ನುವಂಥ ನಿರೀಕ್ಷೆ. ಸರ್ಕಾರದಲ್ಲಿ ಇದ್ದ ಕೆಲ ಸಚಿವರನ್ನ ಕೈ ಬಿಡ್ತಾರೆ, ಅಂದ್ರೆ ಕೆಲ ಸಚಿವರಿಗೆ ಕೊಡ್ತಾರೆ, ಇನ್ನೂ ಬೇರೆದವರಿಗೆ ಅವಕಾಶಗಳು ಸಿಗಬಹುದು ಅನ್ನುವಂಥ ನಿರೀಕ್ಷೆ ಸಹಜವಾಗಿ. ರೀಶಫಲ್ ಆಗಲೇಬೇಕು ಅಂತ ಬಹುದಿನಗಳ ಬೇಡಿಕೆ ಇತ್ತು ಕೆಲವರದ್ದು. ಯಾಕಂದ್ರೆ ಹಿರಿಯರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಒಬ್ಬರೇ ಆದರೆ ಹೇಗೆ, ಈ ಎಲ್ಲ ಪ್ರಶ್ನೆಗಳಿತ್ತು. ಈಗ ಬಜೆಟ್ ಬಳಿಕ ಮೋಸ್ಟ್ಲಿ ಸಂಪುಟ ಪುನರ್ರಚನೆ ಆಗುವಂಥ ನಿರೀಕ್ಷೆ ಸಚಿವಾಕಾಂಕ್ಷಿಗಳಿಗೆ. ನಮ್ಮ ಜೊತೆ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧ್ಯಕ್ಷರನ್ನಾಗಿ ತಮ್ಮನ್ನು ನೇಮಕ ಮಾಡಿದೆ ಸರ್ಕಾರ. ತಾವು ಕೂಡ ಸಚಿವ ಆಕಾಂಕ್ಷಿಗಳು. ಸೊ ಹಾಗಾಗಿ ತಮ್ಮ ಒಂದು ಸಚಿವ ಸ್ಥಾನವನ್ನು ಬೇಡಿಕೆ ಇಡ್ತೀರಾ ಹೇಗೆ ಸರ್? ಇದು ಸಹಜವಾಗಿ ನಾನು ಮೊದಲಿಂದ ಪಕ್ಷದಲ್ಲಿ ನಮ್ಮ ನಾಯಕರುಗಳ ಹತ್ರ, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲರಲ್ಲೂ ಮನವಿ ಮಾಡಿದ್ದೇನೆ. ಅವರು ಅದನ್ನು ಸೂಕ್ತ ಸಂದರ್ಭದಲ್ಲಿ ನಿನಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ತಳ ಹಂತದಿಂದ ವಿದ್ಯಾರ್ಥಿ ನಾಯಕನಾಗಿ ಬೆಳೆದು ಯುವ ಕಾಂಗ್ರೆಸ್ಸು ಎಲ್ಲ ಹಂತದಲ್ಲೂ ನಾನು ಪಕ್ಷದಲ್ಲಿ, ಪಕ್ಷ ಸಂಘಟನೆಯಲ್ಲಿ, ನನ್ನ ಜಿಲ್ಲೆಯಲ್ಲೇ ಇರಲಿ, ರಾಜ್ಯದಲ್ಲೇ ಇರಲಿ, ರಾಷ್ಟ್ರ ಮಟ್ಟದ ತನಕ ನಮ್ಮ ಸಂಘಟನಾ ಜವಾಬ್ದಾರಿನ ಮಾಡಿದ್ದೀವಿ. ಈಗ ನಾನು ಸಹಜವಾಗಿ ಹಲವಾರು ಸಂದರ್ಭಗಳಲ್ಲಿ ನಾನು ಅವಕಾಶ ಕೇಳಿದೆ. ಅದು ಇನ್ನೂ ಸ್ವಲ್ಪ ಮುಂದೂಡಿರೋದ್ರಿಂದ ನಾನು ಆ ಬೇಡಿಕೆಯನ್ನು ಇನ್ನೂ ಇಟ್ಟಿದ್ದೀನಿ. ಮಾಡಿಕೊಡುವಂಥ ಭರವಸೆ ಇದೆ. ಸರ್, ಈಗ ಅನೇಕ ವಿಚಾರಗಳು ಕೂಡ ಈ ಹಿನ್ನೆಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು ಅನ್ನೋಂಥದ್ದು. ಆದರೆ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ, ನಾವು ಬದಲಾವಣೆ ಮಾಡೋರ್ಗೂ ಯಾವುದೇ ರೀತಿಯಾದಂಥ ಚರ್ಚೆ ಮಾಡಬೇಡಿ ಅನ್ನೋಂಥದ್ದು. ಸೊ ಒಂದು ವೇಳೆ ಆ ರೀತಿ ಏನಾದರೂ ಆದರೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ, ಆ ಸಂದರ್ಭದಲ್ಲಿ ಸಿಗುತ್ತಾ ಅಥವಾ 2.5 ವರ್ಷ ಆದ ಬಳಿಕ ಏನಾದರೂ ಸಿಗ್ಬೋದಾ ಅಂತ? ಈಗ ನೀವೇ ಹೇಳಿದ್ರಿ, ನಮ್ಮ ಹೈಕಮಾಂಡ್ ಆದೇಶವೇ ಅಂತಿಮ. ಹೈಕಮಾಂಡ್ ತೀರ್ಮಾನ ಮಾಡೋದಕ್ಕೂ ಮೊದಲೇ ನಾವು ಯಾರೂ ಮಾತಾಡೋದು ತಪ್ಪು. ಈ ವಿಚಾರವಾಗಿ ನಮ್ಮ ನಿಜವಾದಂಥ ಕಾಂಗ್ರೆಸ್ಸಿಗರು ಯಾರೂ ಕೂಡ ಮಾತಾಡಲ್ಲ. ಅಂದರೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋಂಥ ಭರವಸೆ ತಮಗೆ? ಭರವಸೆಯಲ್ಲಿ ನನ್ನ ಪಕ್ಷದ ಬಗ್ಗೆ ನನ್ನ ನಂಬಿಕೆ ಇದೆ. ನಮ್ಮ ನಾಯಕರು, ಅದು ಸಿದ್ದರಾಮಯ್ಯನವರಲ್ಲಿ, ಡಿ ಕೆ ಶಿವಕುಮಾರ್ ಇರಲಿ, ಖರ್ಗೆ ಸಾಹೇಬರಲ್ಲಿ, ರಾಹುಲ್ ಗಾಂಧಿ ಅವರಲ್ಲಿ, ನಮ್ಮ ವೇಣುಗೋಪಾಲ್ ಸುರ್ಜೇವಾಲಾ ಅವರು, ಎಲ್ಲರೂ ಕೂಡ ನನಗೆ ಅತ್ಯಂತ ಆತ್ಮೀಯವಾಗಿ ತಮ್ಮ ಸಹೋದರನ ರೀತಿ ನಾನು ನೋಡ್ಕೊತಾ ಇದ್ದಾರೆ. ಆ ಭರವಸೆ ಇದೆ. ನಿಮ್ಮ ಜೊತೆಯಲ್ಲಿ ಇನ್ನೂ ಅನೇಕರು ಸಚಿವ ಸ್ಥಾನ ಆಕಾಂಕ್ಷಿಗಳಿದ್ದಾರೆ. ಸಹಜವಾಗಿ ಈಗ ಆಕಾಂಕ್ಷಿಯಾಗಿರ್ತಕ್ಕಂಥದ್ದು ಅವ್ರ ಹಕ್ಕಲ್ವಾ. ಆ ಹಕ್ಕನ್ನ ವಿಚಾರವನ್ನು ಅವ್ರು ಪ್ರತಿಪಾದನೆ ಮಾಡೋದು ತಪ್ಪೇನಿಲ್ಲ. ಆದರೆ ನಾವು ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಬಾರ್ದು. ಸರ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧ್ಯಕ್ಷನ್ ಮಾಡಿದ್ದೇ ಎಲ್ಲೋ ಒಂದು ಕಡೆ ಇದನ್ನು ತಪ್ಪಿಸೋದಕ್ಕೆ ಅನ್ನೋಂಥದ್ದು ಏನು ಅನ್ನಿಸ್ತಿದೆ? ಇದು ವಿಚಾರ ದಯವಿಟ್ಟು ಎಲ್ಲೂ ಮಾತಾಡೋಂಥಲ್ಲ. ಇಟ್ಸ್ ಎ ಸೆಲೆಕ್ಷನ್ ಪ್ರೋಸೆಸ್. ನಾನು ಒಬ್ಬ ಅರ್ಜಿದಾರ. ಅದು ಪಕ್ಷದಿಂದ ಬರ್ತಕ್ಕಂಥದ್ದು ಅಥವಾ ಯಾರೋ ಒಬ್ಬ ನಾಯಕ ನೇಮಕಾತಿ ಮಾಡ್ತಕ್ಕಂಥದ್ದಲ್ಲ. ಅದು ಅದರ ಪ್ರಕ್ರಿಯೆನೇ ಬೇರೆ. ಅದಕ್ಕೂ ಇದಕ್ಕೂ